ವೃಷಭರಾಶಿಯ ಆಳವಾದ ಭಾವನಾತ್ಮಕ ಜಗತ್ತು ಯಾವಾಗಲೂ ಶಾಂತವಾಗಿ ಎಲ್ಲರನ್ನೂ ಪ್ರೀತಿಯಿಂದ ಆಲಿಸುವ ನಿಮ್ಮ ಆ ಮುಖದ ಹಿಂದೆ ಎಷ್ಟು ನೋವು ಮತ್ತು ನಿರಾಸೆಗಳು ಅಡಗಿವೆ ಅಂತ ಒಮ್ಮೆ ಯೋಚಿಸಿ ನೋಡಿ. ನೀವು ಪ್ರತಿಯೊಬ್ಬರಿಗೂ ಭರವಸೆಯ ಗೋಡೆಯಾಗಿ ನಿಲ್ಲುತ್ತೀರಾ, ಕಷ್ಟದಲ್ಲಿದ್ದವರ ಬಾಳಿಗೆ ನೆರಳು ನೀಡುವ ಕಲ್ಪವೃಕ್ಷದಂತೆ ಇರುತ್ತೀರಾ. ಆದರೆ ದಿನದ ಕೊನೆಗೆ ನೀವು ಮಾತ್ರ ಸಂಪೂರ್ಣ ಒಂಟಿಯಾಗಿ ನಿಮ್ಮ ಮನಸ್ಸಿನ ಭಾರವನ್ನು ಹಂಚಿಕೊಳ್ಳಲು ಯಾರೂ ಇಲ್ಲವಲ್ಲ ಅನ್ನೋ ಭೀಕರ ನೋವಿನಲ್ಲಿ ಮೌನವಾಗಿ ಕುಳಿತಿರ್ತೀರಾ, ಹೌದಲ್ವಾ? ಯಾರೇ ತಪ್ಪು ಮಾಡಿದ್ರೋ ಕ್ಷಮಿಸಿ ಎಲ್ಲರನ್ನೂ ಒಟ್ಟಿಗೆ ಕರೆದೊಯ್ಯುವ ನಿಮ್ಮ ಈ ಅತಿಯಾದ ತಾಳ್ಮೆ ಮತ್ತು ಸಹನಾ ಗುಣವೇ ಕೊನೆಗೆ ನಿಮ್ಮನ್ನು ಒಂಟಿತನದ ಜ್ವಾಲೆಯಲ್ಲಿ ಬೇಯುವಂತೆ ಮಾಡುತ್ತದೆ. ಈ ವಿಶೇಷವಾದ ವಿಶ್ಲೇಷಣೆಗೆ ಸ್ವಾಗತ. ವೃಷಭರಾಶಿ ಅಂದ್ರೆ ಕೇವಲ ಹಠ ಮಾಡುವ ಭೌತಿಕ ಸುಖವನ್ನು ಬಯಸುವ ರಾಶಿಯಲ್ಲ, ಅದರೊಳಗೆ ವಿಶಾಲವಾದ ಭೂಮಿಯಷ್ಟೇ ಆಳವಾದ ಯಾರಿಗೂ ಕಾಣದ ಭಾವನೆಗಳ ಜಗತ್ತೇ ಇದೆ. ಇವತ್ತು ನಾವು ಆ ನಿಗೂಢ ಪ್ರಪಂಚದ ರಹಸ್ಯವನ್ನ ಭೇದಿಸಲಿದ್ದೇವೆ. ವೃಷಭರಾಶಿಯವರು ಯಾಕೆ ಹಠಾತ್ತಾಗೆ ಎಲ್ಲರ ಸಂಪರ್ಕ ಕಡಿದುಕೊಂಡು ತಮ್ಮದೇ ಆದ ಜಗತ್ತಿನಲ್ಲಿ ಒಂಟಿಯಾಗಿ ಮೌನವಾಗಿ ಇರೋಕಿಷ್ಟಪಡ್ತಾರೆ ಅಂತ ನೀವು ಯಾವತ್ತಾದ್ರೂ ಯೋಚಿಸಿದ್ದೀರಾ? ಸುತ್ತಮುತ್ತ ಇರೋರು ಇದನ್ನ ನೋಡಿ ಇವರಿಗೆ ತುಂಬಾ ಅಹಂಕಾರ ಅಥವಾ ಬೇರೆಯವರಲ್ಲೂ ನಿರ್ಲಕ್ಷಿಸುತ್ತಿದ್ದಾರೆ ಅಂತ ಸುಲಭವಾಗಿ ಜಡ್ಜ್ ಮಾಡ್ತಾರೆ. ಆದರೆ ಒಂದು ವಿಷಯ ನಿಮಗೆ ಗೊತ್ತಾ? ಇಲ್ಲಿ ನಿಜವಾದ ಸತ್ಯ ಶುರುವಾಗುತ್ತೆ. ಇದು ಇವರ ದೌರ್ಬಲ್ಯ ಅಲ್ಲ, ಇದು ಬ್ರಹ್ಮಾಂಡದ ಒಂದು ನಿಯಮ. ಮತ್ತೊಂದು ಆಶ್ಚರ್ಯ ವಿಷಯ ಅಂದ್ರೆ ಇದೇ ಇವರ ಅತಿದೊಡ್ಡ ಸೂಪರ್ ಪವರ್ ಕೂಡ ಹೌದು. ಬನ್ನಿ, ಈ ಏಕಾಂತದ ಹಿಂದಿರೋ ಅಸಲಿ ಕಥೆಯನ್ನ ನೋಡೋಣ. ವೃಷಭರಾಶಿಯವರ ಆಳವಾದ ಹೇಳಿಕೊಳ್ಳಲಾಗದ ನೋವನ್ನ ಅರ್ಥ ಮಾಡಿಕೊಳ್ಳೋದು ಇವತ್ತು ನಮಗೆ ಬಹಳ ಮುಖ್ಯ. ಅವರು ಸಮಾಜದಿಂದ ಹೀಗೆ ದಿಢೀರನೆ ದೂರ ಉಳಿಯೋದಕ್ಕೆ ಕಾರಣ ಅವರ ಉದಾಸೀನತೆಯಲ್ಲ, ಇದು ಅವರ ಭಾವನಾತ್ಮಕ ಉಳಿವು. ಪ್ರಪಂಚದ ಸ್ವಾರ್ಥದಿಂದ ಮತ್ತು ನಂಬಿಕೆ ದ್ರೋಹದಿಂದ ತಮ್ಮನ್ನು ತಾವು ರಕ್ಷಿಸಿಕೊಳ್ಳಲು ಬ್ರಹ್ಮಾಂಡವೇ ಕೊಟ್ಟಿರುವ ಒಂದು ಅದ್ಭುತವಾದ ರಕ್ಷಣಾ ಕವಚ ಇದು. ಈ ರಹಸ್ಯ ಗೊತ್ತಾದ್ರೆ ನೀವೇ ಆಶ್ಚರ್ಯಪಡ್ತೀರಾ. ಏಕೆಂದ್ರೆ ಹೊರಗಿನ ಪ್ರಪಂಚದ ಕೃತಜ್ಞತೆಯ ಆಟಗಳು ಇವರ ಅತಿ ಸೂಕ್ಷ್ಮ ಮತ್ತು ನಿಷ್ಠಾವಂತ ಮನಸ್ಸನ್ನು ತೀವ್ರವಾಗಿ ಘಾಸಿಗೊಳಿಸುತ್ತವೆ. ಭಾವನಾತ್ಮಕ ಬಳಲಿಕೆ ಮತ್ತು ಒಂಟಿತನದ ರಹಸ್ಯ. ಈಗ ಮೊದಲನೇ ಮತ್ತು ಅತಿ ಮುಖ್ಯವಾದ ಭಾಗ, ಭಾವನಾತ್ಮಕ ಬಳಲಿಕೆ ಮತ್ತು ಒಂಟಿತನ. ಇದರ ಬಗ್ಗೆ ತಿಳ್ಕೊಳ್ಳೋಣ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ವೃಷಭರಾಶಿ ಸ್ಥಿರತತ್ವ ಹಾಗೂ ಭೂಮಿತತ್ವವನ್ನು ಹೊಂದಿರೋ ಎರಡನೇ ರಾಶಿ. ಭೂಮಿತತ್ವ ಅಂದ್ರೆ ಏನು ಗೊತ್ತಾ? ಇದು ಅಪಾರ ತಾಳ್ಮೆ, ಪ್ರೀತಿ, ನಿಷ್ಠೆ ಮತ್ತು ಎಲ್ಲವನ್ನೂ ಸಹಿಸಿಕೊಳ್ಳುವ ಶಕ್ತಿಯ ಸಂಕೇತ. ಅಂದ್ರೆ ಇವರು ತಮ್ಮ ಸುತ್ತಮುತ್ತ ಇರೋರನ್ನು ತಮ್ಮ ಸ್ವಂತ ಕುಟುಂಬದಂತೆ ಪ್ರೀತಿಸುತ್ತಾರೆ. ಯಾರಾದರೂ ಸಂಕಷ್ಟದಲ್ಲಿದ್ರೆ ಅವರ ನೋವನ್ನು ತಮ್ಮದೇ ನೋವೆಂದು ಭಾವಿಸಿ ಹೆಗಲು ಕೊಡುತ್ತಾರೆ. ಭೂಮಿಯು ತನ್ನ ಮೇಲಿರುವ ಎಲ್ಲಾ ಭಾರವನ್ನು ಹೇಗೆ ಮೌನವಾಗಿ ಹೊರುತ್ತದೋ ಹಾಗೆಯೇ ವೃಷಭರಾಶಿಯವರು ಇತರರ ಭಾವನಾತ್ಮಕ ಹೊರೆಯನ್ನು ಹೊರಲು ತಮ್ಮ ಇಡೀ ಶಕ್ತಿಯನ್ನೇ ಧಾರೆ ಎರೆಯುತ್ತಾರೆ. ಇದೇ ಇವರ ದೊಡ್ಡ ಶಕ್ತಿ, ಜತೆಗೆ ಅಷ್ಟೇ ದೊಡ್ಡ ದೌರ್ಬಲ್ಯ ಕೂಡ. ಕೆಲವೊಂದು ಸಮಯ ಇವರು ತುಂಬಾ ಜನರ ಮಧ್ಯೆ ಇದ್ದಾಗಲೂ ಇದ್ದಕ್ಕಿದ್ದಂತೆ ಮೌನಕ್ಕೆ ಜಾರ್ತಾರೆ, ವಿಪರೀತ ದಣತಂತೆ ಫೀಲ್ ಮಾಡ್ತಾರೆ. ಯಾಕೆ ಅಂತ ಗೊತ್ತಾ? ಇದು ದೈಹಿಕ ಆಯಾಸ ಅಲ್ಲ, ಇದು ಅಕ್ಷರಶಃ ಎಮೋಷನಲ್ ಬರ್ನ್ಔಟ್. ಬೇರೆಯವರ ಸಂಬಂಧಗಳನ್ನು ಉಳಿಸಲು ಅವರ ತಪ್ಪುಗಳನ್ನು ಸಹಿಸಿ ಇವರ ಮನಸ್ಸು ಸಂಪೂರ್ಣವಾಗಿ ನಿತ್ರಾಣಗೊಂಡು ಬಿಡುತ್ತದೆ. ಜನರ ನಡವಳಿಕೆ ನೋಡಿದ ತಕ್ಷಣ ಅವರು ಎಷ್ಟು ನಕಲಿ, ಅವರು ಎಷ್ಟು ಸ್ವಾರ್ಥಕ್ಕೋಸ್ಕರ ತಮ್ಮ ಬಳಿ ಇದ್ದಾರೆ ಅಂತ ಪತ್ತೆ ಹಚ್ಚುವ ಅದ್ಭುತ ಶಕ್ತಿ ಇವರಲ್ಲಿದೆ. ಈ ನಿರಂತರ ಪ್ರಕ್ರಿಯೆ ಇವರ ಎನರ್ಜಿಯನ್ನೇ ಹೀರಿಬಿಡುತ್ತೆ. ಅದಕ್ಕೆ ಅವರು ಜನರಿಂದ ದೂರ ಹೋಗೋದು ದ್ವೇಷದಿಂದ ಅಲ್ಲ, ಬದಲಾಗಿ ತಮ್ಮನ್ನು ತಾವು ಈ ಭಾವನಾತ್ಮಕ ಬಳಲಿಕೆಯಿಂದ ಕಾಪಾಡಿಕೊಳ್ಳೋ ಇರೋ ಒಂದೇ ದಾರಿಯನ್ನೋ ಕಾರಣಕ್ಕೆ. ಇವರ ಪ್ರತಿಯೊಂದು ಗುಣದ ಹಿಂದೆಯೂ ಬ್ರಹ್ಮಾಂಡದ ಒಂದು ದೊಡ್ಡ ಶಕ್ತಿ ಅಡಗಿದೆ. ಇವರ ಆಳವಾದ ಪ್ರೀತಿ ಮತ್ತು ಕಲಾತ್ಮಕತೆ ಇವರ ಆಡಳಿತ ಗ್ರಹವಾದ ಶುಕ್ರನಿಂದ ಬಂದ್ರೆ, ಎಲ್ಲವನ್ನೂ ಸಹಿಸಿಕೊಳ್ಳುವ ಆ ಶಕ್ತಿ ಭೂಮಿ ತತ್ವದಿಂದ ಬರುತ್ತದೆ. ಸಮಾಜದಿಂದ ದೂರ ಸರಿಯೋದು ಕೇವಲ ಆತ್ಮರಕ್ಷಣೆಯ ತಂತ್ರ. ಆದರೆ ಎಂತಹದ್ದೇ ಪರಿಸ್ಥಿತಿಯಲ್ಲೂ ಸ್ಥಿರವಾಗಿ ನಿಲ್ಲುವ ಆ ಅದ್ಭುತ ಶಕ್ತಿ ಇವರ ಎರಡನೇ ಮನೆಯಿಂದ ಬರುತ್ತದೆ. ಈ ಎಲ್ಲಾ ನಿಗೂಢ ಅಂಶಗಳು ಒಟ್ಟಾಗಿ ಸೇರಿಯೇ ಕೃತಜ್ಞ ಜನರಿಂದ ಸಂಪೂರ್ಣವಾಗಿ ದೂರ ಸರಿಯುವಂತೆ ಇವರ ಆತ್ಮವನ್ನೇ ಒತ್ತಾಯಿಸುತ್ತದೆ. ಎರಡನೇ ಮನೆಯ ಗುಪ್ತ ಜ್ಯೋತಿಷ್ಯ ರಹಸ್ಯ. ಮುಂದಿನ ಹಂತಕ್ಕೆ ಹೋಗೋಣ. ಇದು ಎರಡನೇ ಮನೆಯ ಗುಪ್ತ ರಹಸ್ಯ. ಇಲ್ಲಿ ಜ್ಯೋತಿಷ್ಯದ ಅಸಲಿ ಲೆಕ್ಕಾಚಾರ ಶುರುವಾಗುತ್ತದೆ. ಜ್ಯೋತಿಷ್ಯದ ಲೆಕ್ಕಾಚಾರದಲ್ಲಿ ವೃಷಭರಾಶಿ ಕಾಲಪುರುಷನ ಎರಡನೇ ಮನೆಯನ್ನ ಅಂದ್ರೆ ಧನ ಮತ್ತು ಕುಟುಂಬ ಭಾವವನ್ನ ಪ್ರತಿನಿಧಿಸುತ್ತದೆ. ಇದನ್ನ ನೇತ್ರ ಮತ್ತು ವಾಗ್ಭಾವ ಅಂತ ಕೂಡ ಕರೀತಾರೆ. ಶುಕ್ರಗ್ರಹದ ಆಧಿಪತ್ಯದಲ್ಲಿರೋ ಈ ಮನೆ ಇವರನ್ನು ಸದಾ ಸುಭದ್ರತೆ, ಶಾಂತಿ ಮತ್ತು ಸುಂದರವಾದ ಬದುಕನ್ನು ಸೃಷ್ಟಿಸುವ ಕಡೆಗೆ ಸೆಳೆಯುತ್ತದೆ. ಆದರೆ ಇಲ್ಲಿ ಗಮನಿಸಬೇಕಾದ ಒಂದು ದೊಡ್ಡ ರಹಸ್ಯ ಇದೆ. ಇವರು ನಂಬಿಕೆಗೆ ಅತಿ ಹೆಚ್ಚು ಪ್ರಾಮುಖ್ಯತೆ ಕೊಡುವುದರಿಂದ ಒಮ್ಮೆ ಯಾರಾದರೂ ನಂಬಿದ್ರೆ ಅವರ ದ್ರೋಹವನ್ನು ಇವರಿಗೆ ಅರಗಿಸಿಕೊಳ್ಳಲು ಸಾಧ್ಯವೇ ಆಗುವುದಿಲ್ಲ. ಇವರು ಜನರ ಜೊತೆ ತುಂಬಾ ಬೆರೆತಾಗ ಬೇರೆಯವರ ನಕಾರಾತ್ಮಕ ಶಕ್ತಿ ಮತ್ತು ಕಪಟತನ ಇವರ ಸ್ಥಿರತೆಯನ್ನು ಸುಲಭವಾಗಿ ಆಕ್ರಮಿಸುತ್ತವೆ.
ಹಾಗಾಗಿಯೇ ಇವರ ಆತ್ಮಸುರಕ್ಷತೆಗಾಗಿ ಮತ್ತು ಮಾನಸಿಕ ನೆಮ್ಮದಿಯನ್ನು ಮರುಸಂಗ್ರಹಿಸಲು ಪದೇ ಪದೇ ಏಕಾಂತಕ್ಕೆ ತಳ್ಳಲ್ಪಡ್ತಾರೆ. ವೃಷಭ ರಾಶಿಯವರು ಒಂಟಿಯಾಗಿ ಕುಳಿತಿರೋದನ್ನ ಅಥವಾ ಮೌನವಾಗಿ ಇರೋದನ್ನ ಯಾರಾದರೂ ಇವರ ಸೋಲು ಅಥವಾ ಜವಾಬ್ದಾರಿಯಿಂದ ಓಡಿ ಹೋಗ್ತಿದ್ದಾರೆ ಅಂತ ಅಂದುಕೊಂಡ್ರೆ ಅದು 100ಕ್ಕೆ 100 ತಪ್ಪು. ಈ ಮೌನ ವಾಸ್ತವದಿಂದ ಓಡಿ ಹೋಗೋದಲ್ಲ, ಬದಲಾಗಿ ಆ ಏಕಾಂತದಲ್ಲಿ ಅವರ ಆತ್ಮ ಕಳೆದುಕೊಂಡ ಆಂತರಿಕ ಶಾಂತಿ ಮತ್ತು ಶಕ್ತಿಯನ್ನ ಮತ್ತೆ ಮರಳಿ ಪಡೆಯುವ ಒಂದು ದೈವಿಕ ತಪಸ್ಸದು. ಆ ಏಕಾಂತದ ಸಮಯದಲ್ಲಿಯೇ ಅವರು ಸಂಪೂರ್ಣವಾಗಿ ಹೊಸ ಮನುಷ್ಯರಾಗಿ ಮತ್ತಷ್ಟು ಬಲಿಷ್ಠರಾಗಿ ಮರುಸೃಷ್ಟಿಯಾಗುತ್ತಾರೆ. ಇದೇ ಮೌನ ಇವರ ಒಳಗಿನ ಅದ್ಭುತ ನಿರ್ಧಾರ ಕೈಗೊಳ್ಳುವ ಗುಣವನ್ನು ಮತ್ತು ಹೊಸ ಆರ್ಥಿಕ ಆಲೋಚನೆಗಳನ್ನು ಜಾಗೃತಗೊಳಿಸುತ್ತದೆ. ಹಿತಶತ್ರುಗಳು ಮತ್ತು ಜನ್ಮಶನಿಯ ಕಠಿಣ ಪರೀಕ್ಷೆ. ಈಗ ಒಂದು ಕಠೋರವಾದ ಸತ್ಯದ ಬಗ್ಗೆ ಮಾತನಾಡೋಣ. ಹಿತಶತ್ರುಗಳು ಮತ್ತು ಶನಿಯ ಪರೀಕ್ಷೆ. ವೃಷಭ ರಾಶಿಯವರ ಜೀವನದಲ್ಲಿ ಪದೇ ಪದೇ ನಡೆಯುವ ಒಂದು ಘಟನೆಯನ್ನ ನೀವು ನೋಡಿರಬಹುದು. ಇವರು ಯಾರನ್ನೋ ಒಬ್ಬರನ್ನು ತಮ್ಮ ಸ್ವಂತ ಕುಟುಂಬದವರಿಗಿಂತ ಹೆಚ್ಚಾಗಿ ನಂಬಿ ಅವರಿಗಾಗಿ ತಮ್ಮ ಸುಖ ಸಂತೋಷಗಳನ್ನು ತ್ಯಾಗ ಮಾಡಿ ಸಹಾಯ ಮಾಡ್ತಾರೆ. ಆದರೆ ಕೊನೆಗೆ ಆ ವ್ಯಕ್ತಿ ಇವರ ಈ ಮೃದು ಸ್ವಭಾವ ಮತ್ತು ಒಳ್ಳೆತನವನ್ನೇ ದೌರ್ಬಲ್ಯ ಅಂತ ಅಂದುಕೊಂಡು ಬೆನ್ನಿಗೆ ಚೂರಿ ಹಾಕ್ತಾನೆ, ಮೋಸ ಮಾಡ್ತಾನೆ. ವೃಷಭ ರಾಶಿಯವರ ಅತಿ ದೊಡ್ಡ ಸಮಸ್ಯೆ ಅಂದ್ರೆ ಅವರಿಗೆ ಅನ್ಯಾಯ ಕಂಡಾಗ ತಕ್ಷಣ ಪ್ರತಿಕ್ರಿಯಿಸದೆ ಒಳಗೆಲ್ಲೋ ನೋವನ್ನು ನುಂಗಿಕೊಳ್ತಾರೆ. ಆದರೆ ಒಮ್ಮೆ ತಮಗೆ ಮಿತಿಮೀರಿದ ದ್ರೋಹ ಆಗಿದೆ ಅಂತ ಗೊತ್ತಾದ ತಕ್ಷಣ ಇವರು ಜಗಳ ಆಡೋಕೆ ಹೋಗಲ್ಲ. ಬದಲಾಗಿ ಆ ವ್ಯಕ್ತಿಯನ್ನು ತಮ್ಮ ಜೀವನದ ಪುಟದಿಂದಲೇ ನಿರ್ದಾಕ್ಷಣ್ಯವಾಗಿ ಕಿತ್ತೆಸೆದು ಸಂಪೂರ್ಣ ಮೌನಕ್ಕೆ ಶರಣಾಗ್ತಾರೆ. ಇದೇ ನೋಡಿ ಶುದ್ಧ ಪ್ರೀತಿಗೂ ಮತ್ತು ನಂಬಿಕೆ ದ್ರೋಹದ ಕರಾಳ ವಾಸ್ತವಕ್ಕೂ ಇರೋ ವ್ಯತ್ಯಾಸ. ಪ್ರಸ್ತುತ ವೃಷಭರಾಶಿಯವರು ಅನುಭವಿಸುತ್ತಿರುವ ಈ ವಿಪರೀತ ಮಾನಸಿಕ ಒತ್ತಡಕ್ಕೆ ಕೇವಲ ಅವರ ಸ್ವಭಾವ ಮಾತ್ರ ಅಲ್ಲ, ಇಲ್ಲಿ ಗೋಚಾರದ ಗ್ರಹಗಳ ಪ್ರಭಾವ ತುಂಬಾ ದೊಡ್ಡದಿದೆ. ಕರ್ಮಫಲದಾತನಾದ ಶನಿದೇವನು ಇವರ ಜೀವನದಲ್ಲಿ ಯಾರು ಅಯೋಗ್ಯರು, ಯಾರು ಇವರನ್ನು ಕೇವಲ ಸ್ವಾರ್ಥಕ್ಕೆ ಬಳಸಿಕೊಳ್ಳುತ್ತಿದ್ದಾರೆ ಅವರೆಲ್ಲರನ್ನು ಗುರುತಿಸಿ ದೂರ ಮಾಡ್ತಿದ್ದಾನೆ. ಈ ನೋವಿನ ಕತ್ತಲೆ ಕರಗಿ ನವೋದಯವಾಗುವ ಮತ್ತು ನ್ಯಾಯ ಸಿಗುವ ಸಮಯ ಈಗ ಹತ್ತಿರದಲ್ಲಿದೆ. ಈ ಕಠಿಣ ದಿನಗಳು, ಈ ಆತಂಕ, ಇವೆಲ್ಲವೂ ಭವಿಷ್ಯದ ಬೃಹತ್ ಯಶಸ್ಸಿಗೆ ಇವರನ್ನು ಸಿದ್ಧಪಡಿಸುವ ಒಂದು ಪ್ರಬಲವಾದ ಪ್ರಕ್ರಿಯೆ ಅಷ್ಟೇ. ಅದ್ಭುತ ಸಂಕಲ್ಪಶಕ್ತಿ ಮತ್ತು ಫೀನಿಕ್ಸ್ನಂತೆ ಮರುಹುಟ್ಟು. ಇದಾದ ಮೇಲೆ ಬರೋದು ಇವರ ಅತಿ ದೊಡ್ಡ ಪ್ಲಸ್ ಪಾಯಿಂಟ್, ಅದ್ಭುತ ಸಂಕಲ್ಪಶಕ್ತಿ ಮತ್ತು ಆತ್ಮರಕ್ಷಣೆ. ಕೆಲವರು ಇವರನ್ನು ನೋಡಿ ಇವರು ತುಂಬ ಮೃದು ಸ್ವಭಾವದವರು, ಇವರನ್ನು ಸುಲಭವಾಗಿ ತುಳಿದು ಬಿಡಬಹುದು ಅಂತ ಅಂದುಕೊಳ್ತಾರೆ. ಆದರೆ ಅವರಿಗೆ ವೃಷಭರಾಶಿಯವರ ಆ ಗುಪ್ತ ಸಂಕಲ್ಪಶಕ್ತಿಯ ಮತ್ತು ಹಠದ ಅರಿವೇ ಇಲ್ಲ. ಇಡೀ 12 ರಾಶಿಗಳಲ್ಲಿ ಅತ್ಯಂತ ಸ್ಥಿರವಾದ ಇಚ್ಛಾಶಕ್ತಿ ಇರೋದೇ ವೃಷಭರಾಶಿಯವರಿಗೆ. ಎಲ್ಲರಿಂದ ದೂರ ಹೋದಾಗ, ಒಂಟಿಯಾದಾಗ ಇವರ ಈ ಆಂತರಿಕ ಶಕ್ತಿ 100 ಪಟ್ಟು ಹೆಚ್ಚಾಗುತ್ತೆ. ಇವರ ಆಲೋಚನೆಗಳು ಸುಮ್ಮನೆ ಬರುವ ಯೋಜನೆಗಳಲ್ಲ, ಅವು ಭವಿಷ್ಯವನ್ನು ಸಾಮ್ರಾಜ್ಯದಂತೆ ಕಟ್ಟುವ ಖಚಿತವಾದ ತಂತ್ರಗಳು. ಏಕಾಂತದಲ್ಲಿ ಇವರು ನೇರವಾಗಿ ತಮ್ಮ ಆತ್ಮದ ಶಕ್ತಿಯ ಜೊತೆ ಸಂಪರ್ಕ ಸಾಧಿಸ್ತಾರೆ ಅನ್ನೋದು ಅಕ್ಷರಶಃ ಸತ್ಯ. ವೃಷಭರಾಶಿಯವರ ಈ ಅಗಾಧವಾದ ಗುಪ್ತಶಕ್ತಿ ಇವರ ಕಣ್ಣುಗಳಲ್ಲೇ ಇರುತ್ತೆ. ಹೌದು, ಇವರ ಕಣ್ಣುಗಳಲ್ಲಿ ಒಂದು ರೀತಿಯ ಆಕರ್ಷಣೆ, ಶಾಂತಿ ಮತ್ತು ದೃಢತೆ ಇರುತ್ತೆ. ಇವರ ಆಡಳಿತ ಗ್ರಹ ಆದ ಶುಕ್ರ ಇವರಿಗೆ ದೈವಿಕ ರಕ್ಷಣೆಯನ್ನ ಕೊಟ್ಟಿರ್ತಾನೆ. ಹಾಗಾಗಿ ಯಾರಿಂದಲೂ ಇವರನ್ನು ಸಂಪೂರ್ಣವಾಗಿ ನಾಶಪಡಿಸಲು ಸಾಧ್ಯವೇ ಇಲ್ಲ. ಎಷ್ಟೇ ಕಷ್ಟ ಬಂದರೂ, ಬೆಂಕಿಯಲ್ಲಿ ಸುಟ್ಟು ಬೂದಿಯಾದರೂ ಮತ್ತೆ ಅದೇ ಬೂದಿಯಿಂದ ಎದ್ದು ಬರುವ ಫೀನಿಕ್ಸ್ ಹಕ್ಕಿಯಂತೆ ಮರುಹುಟ್ಟು ಪಡೆಯುವ ಅದ್ಭುತ ಸಾಮರ್ಥ್ಯ ಇವರಲ್ಲಿದೆ. ಯಾಕೆಂದ್ರೆ ಇವರ ಬೆನ್ನಿಗೆ ಆ ದೈವಿಕ ಶಕ್ತಿ ಮತ್ತು ತಾಳ್ಮೆಯ ಆಶೀರ್ವಾದ ಸದಾ ಕಾವಲಾಗಿ ನಿಂತಿರುತ್ತದೆ. 2026ರ ಸುವರ್ಣಯುಗದ ಆರಂಭ. ಈಗ ಒಂದು ಮಹಾತಿರುವು. 2026 ಈ ವರ್ಷವನ್ನು ಸರಿಯಾಗಿ ನೆನಪಿಟ್ಟುಕೊಳ್ಳಿ. 2026 ಈ ವರ್ಷದಲ್ಲಿ ಸಂಭವಿಸುವ ಆ ಬೃಹತ್ ಗ್ರಹಗಳ ಸಂಚಾರ ಮತ್ತು ಗುರುಗ್ರಹದ ಶುಭ ದೃಷ್ಟಿ ವೃಷಭರಾಶಿಯವರ ಪಾಲಿಗೆ ನಿಜವಾದ ಅರ್ಥದಲ್ಲಿ ಒಂದು ಸುವರ್ಣಯುಗವನ್ನು ತರಲಿದೆ. ಇಷ್ಟು ದಿನ ಏಕಾಂತದಲ್ಲಿ ಅವರು ಅನುಭವಿಸಿದ ಪ್ರತಿಯೊಂದು ನೋವಿಗೂ, ಕಷ್ಟಕ್ಕೂ ದೊಡ್ಡ ಬೆಲೆ ಸಿಗುವ ಕಾಲ ಇದು. ಅವರು ಯಾರಿಂದ ದೂರ ಹೋದರೋ, ಯಾರು ಇವರನ್ನು ನೋಡಿ ನಕ್ಕರೋ, ಅದೇ ಜನರು ಇವರ ಬೃಹತ್ ಯಶಸ್ಸನ್ನು ಮತ್ತು ಆರ್ಥಿಕ ಏಳಿಗೆಯನ್ನು ನೋಡಿ ಮರಳಿ ಬರಲು ಹಪಹಪಿಸ್ತಾರೆ. ಇವರ ಏಕಾಂತದ ತಪಸ್ಸಿಗೆ ಅಂತಿಮ ಜಯ ಸಿಗುವ ಅದ್ಭುತ ವರ್ಷ ಇದು. 2026ರ ನಂತರ ಇವರ ಜೀವನದಲ್ಲಿ ಎಂತಹ ಅದ್ಭುತ ಬದಲಾವಣೆಗಳು ಕಾದಿವೆ ಗೊತ್ತಾ? ಗ್ರಹಗಳ ಶುಭ ಸಂಚಾರದಿಂದ ವೃತ್ತಿ ಮತ್ತು ವ್ಯಾಪಾರದಲ್ಲಿ ಅಕ್ಷರಶಃ ರಾಜಯೋಗ ಶುರುವಾಗುತ್ತೆ. ಭಾಗ್ಯಸ್ಥಾನದ ಸಕ್ರಿಯತೆಯಿಂದ ಆರ್ಥಿಕ ಸ್ಥಿರತೆ, ಸ್ವಂತ ಮನೆ ಆಸ್ತಿಯ ಕನಸು ನನಸಾಗುವ ಸುಯೋಗ ಒದಗಿಬರುತ್ತೆ. ಎಲ್ಲಕ್ಕಿಂತ ಮುಖ್ಯವಾಗಿ ಶನಿಯ ಕಠಿಣ ಪರೀಕ್ಷೆಗಳು ಮುಗಿದು ಎಲ್ಲಿಲ್ಲದ ಆಂತರಿಕ ಶಾಂತಿ ಸಿಗಲಿದೆ. ಇವರನ್ನು ನೋಡಿ ಹೀಯಾಳಿಸಿದವರೇ ಇವರ ಸಾಧನೆಯ ಮುಂದೆ ತಲೆಬಾಗಬೇಕಾಗುತ್ತದೆ. ಜೊತೆಗೆ ಇವರ ಈ ಆಳವಾದ, ಮುಗ್ಧ ಮನಸ್ಸನ್ನು ಸಂಪೂರ್ಣವಾಗಿ ಅರ್ಥಮಾಡಿಕೊಳ್ಳುವ ಒಂದು ನಿಜವಾದ ಹಿತೈಷಿಯ ಅಥವಾ ಆತ್ಮಸಂಗಾತಿಯ ಆಗಮನವು ಇದೇ ಸುವರ್ಣ ಸಮಯದಲ್ಲಿ ಆಗಲಿದೆ. ಇದು ನಿಮ್ಮ ನಿಷ್ಕಲ್ಮಶ ತ್ಯಾಗಕ್ಕೆ ಮತ್ತು ಅಪಾರ ತಾಳ್ಮೆಗೆ ದೈವಿಕ ಪ್ರಕೃತಿಯೇ ನಿಮಗಾಗಿ ಕೊಡುವ ಅತ್ಯುನ್ನತ ಉಡುಗೊರೆಯಾಗಿದೆ. ಪರಿಣಾಮಕಾರಿ ದೈವಿಕ ಪರಿಹಾರಗಳು.
ಆದರೆ ಅಲ್ಲಿಯವರೆಗೂ ಈ ಕಠಿಣ ಸಮಯವನ್ನ ದಾಟುವುದು ಹೇಗೆ? ವೃಷಭ ರಾಶಿಯವರು ಪಾಲಿಸಬೇಕಾದ ಕೆಲವು ಪ್ರಬಲ ದೈವಿಕ ಪರಿಹಾರಗಳನ್ನು ನೋಡೋಣ. ಈ ಸುವರ್ಣಯುಗವನ್ನು ತಲುಪುವ ಮುನ್ನ ಪ್ರಸ್ತುತ ಇರುವ ಆತಂಕ ಮತ್ತು ಕಷ್ಟಗಳನ್ನು ಸುಲಭವಾಗಿ ದಾಟಲು ವೃಷಭ ರಾಶಿಯವರು ಈ ಕೆಲವು ಸರಳ ಆದರೆ ಪ್ರಬಲ ದೈವಿಕ ಪರಿಹಾರಗಳನ್ನು ಪಾಲಿಸಬೇಕು. ಪ್ರತಿ ಶುಕ್ರವಾರ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಭೇಟಿ ನೀಡಿ ತುಪ್ಪದ ದೀಪ ಹಚ್ಚುವುದು ಅಥವಾ ಲಕ್ಷ್ಮಿ ಅಷ್ಟೋತ್ತರವನ್ನು ಪಠಿಸುವುದು ಶುಕ್ರನ ದೋಷವನ್ನು ನಿವಾರಿಸಿ ಸಂಪತ್ತು ಮತ್ತು ನೆಮ್ಮದಿಯನ್ನು ತುಂಬುತ್ತೆ. ಹಾಗೆಯೇ ಶನಿವಾರದ ದಿನಗಳಲ್ಲಿ ಅಗತ್ಯವಿರುವ ಬಡವರಿಗೆ ಅಥವಾ ವಿಕಲಾಂಗರಿಗೆ ಬಿಳಿ ಬಣ್ಣದ ಅನ್ನ ಅಥವಾ ಆಹಾರವನ್ನು ದಾನ ಮಾಡುವುದು ಶನಿದೇವನ ಕೃಪೆಗೆ ಕಾರಣವಾಗುತ್ತೆ. ಮತ್ತು ಕೊನೆಯದಾಗಿ ಪ್ರತಿದಿನ ಕನಿಷ್ಠ 15 ನಿಮಿಷವಾದರೂ ಹಸಿರು ಗಿಡ ಮರಗಳ ಮಧ್ಯೆ ಅಥವಾ ಪ್ರಕೃತಿಯ ಮಡಲಿನಲ್ಲಿ ಮೌನವಾಗಿ ಕಳೆಯಿರಿ. ಇದರಿಂದ ನಿಮ್ಮ ಭೂಮಿ ತತ್ವದ ಶಕ್ತಿ ಪಾಸಿಟಿವ್ ಆಗಿ ಬದಲಾಗುತ್ತೆ ಮತ್ತು ಆತಂಕ ನಿಯಂತ್ರಣಕ್ಕೆ ಬರುತ್ತೆ. ಇದರ ಜೊತೆಗೆ ಸಾಧ್ಯವಾದ ಎಲ್ಲ ಗೋಸೇವೆ ಮಾಡುವುದರಿಂದ ನಿಮ್ಮ ಮನಸ್ಸಿನ ಕ್ಲೇಶಗಳು ತಕ್ಷಣವೇ ನಿವಾರಣೆಯಾಗುತ್ತವೆ. ಸಮಾರೋಪ. ಹಾಗಾಗಿ ವೃಷಭ ರಾಶಿಯವರು ಅನುಭವಿಸುವ ಈ ಒಂಟಿತನ ಖಂಡಿತವಾಗಿಯೂ ಸೋಲಲ್ಲ ಅಥವಾ ಅದೊಂದು ಶಾಪವೂ ಅಲ್ಲ. ವೃಷಭ ರಾಶಿಯಲ್ಲಿ ಜನಿಸಿದ್ದಾರೆ ಅಂದ್ರೆ ಅವರು ಬ್ರಹ್ಮಾಂಡದಿಂದಲೇ ಪ್ರೀತಿ ಮತ್ತು ಸ್ಥಿರತೆಯನ್ನು ಜಗತ್ತಿಗೆ ಕಲಿಸಲು ವಿಶೇಷವಾಗಿ ಆಯ್ಕೆಯಾದವರು ಅಂದ ಅರ್ಥ. ಅಸ್ಥಿರತೆಯ ನಡುವೆಯೂ ಭರವಸೆಯ ಹೊಸ ಹಾದಿಯನ್ನು ಹುಡುಕಿ ತರುವ ಮಹಾನ್ ಜವಾಬ್ದಾರಿ ಇವರ ಮೇಲಿದೆ. ಇದು ಅವರನ್ನ ಮತ್ತಷ್ಟು ಶುದ್ಧೀಕರಿಸುವ ಒಂದು ದೈವಿಕ ವರ. ಇಷ್ಟು ದಿನ ಅವರು ಅನುಭವಿಸಿದ ಕಷ್ಟಗಳು ಅವರನ್ನ ವಜ್ರದಂತೆ ಗಟ್ಟಿಗೊಳಿಸಿವೆ. ಅವರು ಎಲ್ಲರಿಂದ ದೂರ ಹೋದದ್ದು ಎಲ್ಲವನ್ನು ಕಳೆದುಕೊಂಡು ನಾಶವಾಗಲಲ್ಲ, ಬದಲಾಗಿ ತಮ್ಮ ಶಕ್ತಿಯನ್ನ ಒಟ್ಟುಗೂಡಿಸಿಕೊಂಡು ಮಹಾನ್ ವಿಜಯವನ್ನು ಸಾಧಿಸಲು. ಆ ಆಳವಾದ ಮೌನವೇ ಅವರ ಅತಿ ದೊಡ್ಡ ಶಸ್ತ್ರ. ವೃಷಭ ರಾಶಿಯವರು ದೈವಿಕವಾಗಿ ರಕ್ಷಿಸಲ್ಪಟ್ಟಿದ್ದಾರೆ ಮತ್ತು ಅವರು ಹುಟ್ಟಿರೋದು ಉನ್ನತ ಸಾಧನೆಗಳಿಗಾಗಿ. ಇಷ್ಟು ದಿನದ ಆ ಕತ್ತಲೆಯನ್ನ ದಾಟಿ ಈಗ ಪರಮ ಬೆಳಕಿನ ಕಡೆಗೆ ವಿಜಯಶಾಲಿಯಾಗಿ ಹೆಜ್ಜೆ ಹಾಕುವ ಸಮಯ ಬಂದಿದೆ. ಈ ವಿಶ್ಲೇಷಣೆ ನಿಮಗೆ ಇಷ್ಟವಾದರೆ ನೀವು ಅಥವಾ ನಿಮ್ಮ ಸುತ್ತಮುತ್ತಲಿರುವ ವೃಷಭ ರಾಶಿಯವರ ಜೀವನದಲ್ಲಿ ನಡೆದ ಇಂತಹದೇ ಏಕಾಂತದ ನೋವಿನ ಘಟನೆಗಳನ್ನ ಕಮೆಂಟ್ ವಿಭಾಗದಲ್ಲಿ ತಪ್ಪದೆ ಹಂಚಿಕೊಳ್ಳಿ. ನಿಮ್ಮ ಕಥೆ ಇನ್ನೊಬ್ಬರಿಗೆ ಖಂಡಿತ ಸ್ಫೂರ್ತಿಯಾಗಬಹುದು. ಇಂತಹ ಮತ್ತಷ್ಟು ಆಳವಾದ ಬ್ರಹ್ಮಾಂಡದ ರಹಸ್ಯಗಳನ್ನ, ಜೀವನದ ಸತ್ಯಗಳನ್ನ ತಿಳಿಯೋಕೆ ಕಾಲಚಕ್ರ ಯೂಟ್ಯೂಬ್ ಚಾನೆಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ನೆನಪಿಡಿ, ಬ್ರಹ್ಮಾಂಡದ ಆ ಅಗಾಧವಾದ ಶಕ್ತಿ ಸದಾ ನಿಮ್ಮ ಜೊತೆಯಿದೆ. ಈ ವಿಶ್ಲೇಷಣೆಯನ್ನು ವೀಕ್ಷಿಸಿದ್ದಕ್ಕಾಗಿ ತುಂಬು ಹೃದಯದ ಧನ್ಯವಾದಗಳು. ನಿಮ್ಮ ಜಾತಕ ಗೊತ್ತಿಲ್ಲದೆ ಜೀವನದ ಚಿಂತೆ ಮಾಡ್ತಾ ಇದ್ದೀರಾ? ಅನೇಕ ಜ್ಯೋತಿಷರಲ್ಲಿ ಕೇಳಿ ಹಣ ನೆಮ್ಮದಿ ಕಳೆದುಕೊಂಡಿದ್ದೀರಾ? ಚಿಂತೆ ಬಿಡಿ, ನಿಮ್ಮ ಮುಂದಿನ ಜೀವನದ ಬಗ್ಗೆ ನೀವೇ ತಿಳಿದುಕೊಳ್ಳುವ ಸುವರ್ಣಾವಕಾಶ. ಕೇವಲ 499 ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ. ಈ ಜಾತಕದಲ್ಲಿ ನಿಮ್ಮ ವಿದ್ಯಾಭ್ಯಾಸದ ಬಗ್ಗೆ, ಉದ್ಯೋಗ, ಮದುವೆ, ಹಣಕಾಸಿನ ಸಮಸ್ಯೆಗಳ ಬಗ್ಗೆ, ಆಸ್ತಿ ವಿಚಾರಗಳ ಬಗ್ಗೆ, ಆರೋಗ್ಯ ಸಮಸ್ಯೆಗಳ ಬಗ್ಗೆ, ದಾಂಪತ್ಯ ಕಲಹಗಳ ಬಗ್ಗೆ, ನಿಮಗಿರುವ ತೊಂದರೆಗಳೇನು, ಅದಕ್ಕೆ ಪರಿಹಾರಗಳೇನು, ಜಾತಕದಲ್ಲಿ ಯಾವ ಯಾವ ಯೋಗಗಳಿದೆ, ನಿಮಗಿರುವ ದೋಷಗಳಿಗೆ ಪರಿಹಾರಗಳೇನು ಎನ್ನುವಂತಹ ಸಮಗ್ರ ಮಾಹಿತಿ ಈ ನಿಮ್ಮ ಜನ್ಮ ಜಾತಕದಲ್ಲಿರುತ್ತದೆ. ಈ ಜಾತಕ ನಿಮಗೆ ಅರ್ಥವಾಗುವಂತಹ ರೀತಿಯಲ್ಲಿ ನಿಮ್ಮದೇ ಭಾಷೆಯಲ್ಲಿ ಪಡೆಯಬಹುದು. ಈ ಜಾತಕ 80ರಿಂದ 90 ಪುಟಗಳು ಹೊಂದಿರುತ್ತವೆ. ಕೇವಲ 15 ನಿಮಿಷಗಳಲ್ಲಿ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ PDF ಫೈಲ್ನ ಮೂಲಕ ಕಳುಹಿಸಲಾಗುತ್ತದೆ. ಈಗಲೇ ನಿಮ್ಮ ಜನ್ಮ ಜಾತಕವನ್ನ ಪಡೆಯಲು ಹಾಗೂ ಗುರುಜಿಯವರ ಸಲಹೆಗಳನ್ನ ಪಡೆಯಲು ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಜಾತಕ ಎಂದು ಮೆಸೇಜ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ಕೇವಲ 499 ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ.